ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮತ್ತು ಕುಂಬಳಕಾಯಿನ ನಾವು ಮನೆಯೊಳಗೆ ತೊಗೊಂಡೋಗೋಕ್ಕೆ ಮುಂಚೆ ಈ ರೀತಿ ಹೊಡೆದ್ಬಿಟ್ಟು ತೊಗೊಂಡೋಗ್ಬೇಕು ಅಂತ ವಾಡಿಕೆ ಇದೆಯಂತೆ. ನನಗೂ ಗೊತ್ತಿರಲಿಲ್ಲ, ನಮ್ಮ ಅಪ್ಪ ಹೇಳಿದ್ದು. ಈಗ ಪಲ್ಯ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ಸ್ವಲ್ಪ ಕಾಯಿ, ಕುಂಬಳಕಾಯಿನ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಮೆಣಸಿನಕಾಯಿ ಮತ್ತು 1 ಈರುಳ್ಳಿ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಈಗ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ಇದನ್ನ. ಈಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿನ ಗೋಲ್ಡಿಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕುಂಬಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ಬೇಗ ಬೇಯೋದಿಲ್ಲ, ಸೊ ಅದಕ್ಕೆ ಅದನ್ನು 20 ನಿಮಿಷ ನಾವು ಈ ಥರ ಫ್ರೈ ಮಾಡ್ಕೊಳ್ಳೇಬೇಕು ಚೆನ್ನಾಗಿ. ನಾನಿಲ್ಲಿ ಡೈರೆಕ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಕೆಲವರು ಕುಕ್ಕರಲ್ಲಿ ವಿಷಿಲ್ ಕೂಗಿಸ್ಬಿಟ್ಟು ಕೂಡ ಬೇಯಿಸ್ಕೊತಾರೆ, ಬಟ್ ನನಗೆ ಈ ರೀತಿ ಮಾಡೋದ್ರಿಂದನೇ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕಾಗಿ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದೇ ರೀತಿ 10 ಮಿನಿಟ್ಸ್ ಮಾಗಿಸ್ಕೊಳ್ಳಿ ಪಲ್ಯನ. ಹೀಗೆ ರೆಡಿ ಆಯಿತು ನಮ್ಮ ಕುಂಬಳಕಾಯಿ ಪಲ್ಯ. ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಕುಂಬಳಕಾಯಿ ಪಲ್ಯ ಅಂತ. ಇದೇ ಥರ ಹೆಲ್ತಿ ರೆಸಿಪಿಯೊಂದಿಗೆ ವಾಪಸ್ ಬರ್ತೀನಿ. ಥ್ಯಾಂಕ್ ಯು.